ರಾಜ್ಯದಲ್ಲಿ ಮತ್ತೆ ಸಾರಿಗೆ ವ್ಯವಸ್ಥೆ ಸ್ತಬ್ಧ ಬಹುತೇಕ ಪಕ್ಕಾ ಅನ್ನೋ ರೀತಿ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮೇ 20ರಿಂದ ಸ್ತಬ್ಧವಾಗುತ್ತಾ ಸರ್ಕಾರಿ ಸಾರಿಗೆಗಳು. ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಡಲು ಮುಂದಾಗಿದೆ ಈಗ ಸಾರಿಗೆ ನೌಕರರು. ಯಾಕಂದ್ರೆ ಮೋದಿ ಅವರು ಕೊಟ್ಟಂತಹ ಹೇಳಿಕೆಗಳು, ಆ ಭಾಷಣದ ಮೇಲೆ ಈಗ ರಾಜ್ಯದಲ್ಲಿ ಮತ್ತೆ ಸಾರಿಗೆ ಸ್ತಬ್ಧವಾಗುತ್ತೆ ಅನ್ನೋದು ಬಹುತೇಕ ಪಕ್ಕಾ ಆಗಿದೆ. ಮೇ 20ರಂದು ಮೇ 20ರಿಂದ ಸ್ತಬ್ಧವಾಗುತ್ತಾ ಹಾಗಿದ್ರೆ ಸರ್ಕಾರಿ ಸಾರಿಗೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಡಲು ಮುಂದಾಗಿದೆ ಸಾರಿಗೆ ನೌಕರರು. 19ಕ್ಕೆ ಸಾಧನಾ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾಗಿದೆ ಸರ್ಕಾರ. ಹಲವು ಬೇಡಿಕೆಗೆ ಒತ್ತಾಯಿಸಿ ಮೇ 20ರಿಂದ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲು ಈಗ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ವಿರುದ್ಧವಾಗಿ ಕರಾರ ನೌಕರರ ಜಂಟಿ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಕರೆಯನ್ನ ಕೊಡಲಾಗಿದೆ. ತುಮಕೂರಿನಲ್ಲಿ ನಡೆಯಲಿರುವಂತಹ ಸರ್ಕಾರದ ಸಾಧನಾ ಸಮಾವೇಶ, ಈ ಸಾಧನಾ ಸಮಾವೇಶಕ್ಕೂ ತಟ್ಟಲಿದೆ ಆಗಿದೆ ಸಾರಿಗೆ ನೌಕರರ ಮುಷ್ಕರರ ಬಿಸಿ. ಸರ್ಕಾರದ ಸಮಾವೇಶದ ದಿನವೇ ಪ್ರತಿಭಟನೆಗೆ ನೌಕರರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಬೇಡಿಕೆ ಈಡೇರಿಸುವವರೆಗೂ ಕೂಡ ಮುಷ್ಕರ ಹಿಂಪಡೆಯಲ್ಲ ನಾವು ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸಾರಿಗೆ ನೌಕರರು. ರಾಜ್ಯದ 26,000 ಸಾರಿಗೆ ಬಸ್ಗಳು ರಸ್ತೆಗೆ ಇಳಿಯಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ, ಯಾವ ರೀತಿ ಬಸ್ನಲ್ಲಿ ನಾವು ಸಾರಿಗೆಯನ್ನ ನೋಡೋದಿಲ್ಲ, ಅದನ್ನ ನಾವು ಧರೆಗೆ ಇಳಿಸೋದಿಲ್ಲ, ಅಂದ್ರೆ ರೋಡ್ ಮೇಲೆ ಇಳಿಸೋದಿಲ್ಲ ಅಂತೇಳಿ ಒಂದ್ ಕಡೆ ಮುಷ್ಕರಕ್ಕೆ ರೆಡಿ ಆಗಿದ್ದಾರೆ. ಇದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಹಲವಾರು ವರ್ಷಗಳ ಬೇಡಿಕೆಯನ್ನ ಈ ಸರ್ಕಾರಗಳು ಈಡೇರಿಸದೆ ಬರೀ ಮೀನಾಮೇಷ ಎಣಿಸ್ತಾ ಬರ್ತಾ ಇರತಕ್ಕಂಥದ್ದು, ಮತ್ತೆ ಅವರಿಗೆ ಕೊಟ್ಟ ಭರವಸೆಗಳು ಈಡೇರದೇ ಇರತಕ್ಕಂಥ ಬೆನ್ನಲ್ಲಿ ಇವತ್ತು ಏನು ಕರ್ನಾಟಕ ರಾಜ್ಯ ಸಾರಿಗೆ ರಸ್ತೆ ನಿಗಮದ ಏನು ಒಂದು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರುಗಳಿದ್ದಾರೆ, ಇವರು ಇವತ್ತು ಈ ಒಂದು ಬಸ್ಗಳ ಒಂದು ಮುಷ್ಕರಕ್ಕೆ ಒಂದು ಕರೆ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಬೇಡಿಕೆ ಈಡೇರಿಸದೇ ಇದ್ದಲ್ಲಿ 20ನೇ ತಾರೀಕಿನಿಂದ ಅವರು ಅನಿರ್ದಿಷ್ಟಾವಧಿಯ ಒಂದು ಬಸ್ ಮುಷ್ಕರವನ್ನು ಈಗ ಕೈಗೊಳ್ಳಲಿಕ್ಕೆ ಒಂದು ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಇವರಿಗೆ 38 ತಿಂಗಳುಗಳ ಒಂದು ಹಿಂಬಾಕಿಯನ್ನು ಇಲ್ಲಿವರೆಗೂ ಸರ್ಕಾರ ಕೊಟ್ಟಿಲ್ಲ. ಅದರಲ್ಲಿ 26 ತಿಂಗಳುಗಳ ಒಂದು ಬಾಕಿಯನ್ನು ಕೊಡ್ತೀವಿ ಅಂತ ಹೇಳಿತ್ತು, ಅದು ಕೂಡ ಇಲ್ಲಿವರೆಗೂ ಫಲಪ್ರದ ಆಗಿಲ್ಲ. ಅದಲ್ಲದೆ ಇವರಿಗೆ 4 ವರ್ಷಗಳಿಗೊಮ್ಮೆ ಒಂದು 25% ಒಂದು ಏನು ಸ್ಯಾಲರಿಯನ್ನು ಕೂಡ ಇವರು ಏರಿಸಬೇಕು. ಅದು ಒಂದು ಪರಿಷ್ಕೃತ ಒಂದು ವೇತನವನ್ನು ಕೂಡ ಇಲ್ಲಿಯವರೆಗೂ ಸರ್ಕಾರ ನೀಡಿಲ್ಲ. ಹಾಗಾಗಿ ಸರ್ಕಾರ ಕೊಟ್ಟಂಥ ಎಲ್ಲ ಭರವಸೆಗಳು ಈಡೇರದ ಬೆನ್ನಲ್ಲಿ ಇವತ್ತು ಅವರು ಮುಷ್ಕರಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ನಮಗೆ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳು ನಮ್ಮೊಟ್ಟಿಗಿದ್ದಾರೆ. ಈಗ ಆದಿಮೂರ್ತಿ ಅವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಇವತ್ತು ಇಲ್ಲಿವರೆಗೂ ಕೂಡ ನೀವು ಸರ್ಕಾರದ ಒಂದು ನಿರ್ಣಯಕ್ಕೆ ಆಗಿ ಕಾದ್ರಿ, ಆದರೆ ಈಗ ಕಡೆಗೆ ಅನಿವಾರ್ಯವಾಗಿ ಇವಾಗ ಮುಷ್ಕರವನ್ನು ಮಾಡ್ತಾ ಇದ್ದೀರಿ. ಇದರಲ್ಲಿ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನೀವು ಹಾಕ್ಕೊಂಡಿದ್ದೀರಿ? 19ನೇ 20 ತಾರೀಕು ಮುಷ್ಕರ ಕರೆ ಕೊಟ್ಟಿದ್ದೀವಿ. ಅಂದರೆ 19ನೇ ತಾರೀಕು ರಾತ್ರಿ 12 ಗಂಟೆಯಿಂದಲೇ ಬಸ್ಗಳು ರಸ್ತೆಗೆ ಇಳಿಯಲ್ಲ. ಬಸ್ ಬಂದ್ ಆಗ್ತವೆ ಇಡೀ ರಾಜ್ಯಾದ್ಯಂತ. ಎಲ್ಲ ಘಟಕಗಳಿಂದ ಯಾರು ಬಸ್ ಹೊರಗೆ ಬರಲ್ಲ. ಕಾರ್ಮಿಕರು ಎಲ್ಲರೂ ಅವ್ರ ಮನೆಯಲ್ಲೇ ಅವರು ಇರ್ತಾರೆ. ಯಾರು ಬಂದು ಬಸ್ ವಾಹನ ಚಲಿಸಲ್ಲ. ಇದು ಮುಷ್ಕರದ ಈ ಥರ ತೀರ್ಮಾನ ಮಾಡಿದ್ದೀವಿ. ನಂತರ 19ನೇ ತಾರೀಕು ಏನು ತುಮಕೂರಲ್ಲಿ ಅವರು ಸಾಧನ ಸಮಾವೇಶ ಮಾಡ್ತಾ ಇದ್ದಾರೆ. ಸಾರಿಗೆ ಕಾರ್ಮಿಕರಿಗೇನು ಸಾಧನೆ ಏನು ಮಾಡಿಲ್ಲ ಅವರು. ನಾವು ಶಕ್ತಿ ಯೋಜನೆ ಜಾರಿ ಮಾಡಿದ್ದೀವಿ ಅವರ ಯೋಜನೆನ. ಆದರೆ ಸಾರಿಗೆ ಕಾರ್ಮಿಕರನ್ನ ತಾತ್ಸಾರ ಮನೋಭಾವದಿಂದ ನೋಡ್ತಾ ಇದ್ದಾರೆ. ಹಾಗಾಗಿ 19ನೇ ತಾರೀಕು ಅವರೇನು 20ನೇ ತಾರೀಕು ಕಾರ್ಯಕ್ರಮ ಇಟ್ಕೊಂಡಿದ್ದು ಸಾಧನ ಸಮಾವೇಶ 19ಕ್ಕೆ ಹೋಗಿದ್ದಾರೆ. ಸಾರಿಗೆ ಕಾರ್ಮಿಕರು 4,000 ಬಸ್ಸು ಬುಕ್ ಮಾಡಿದ್ದಾರೆ. ಯಾರು ಬರಲ್ಲ, ಅವರು ಕಾರ್ಯಕ್ರಮ ಯಶಸ್ವಿ ಆಗಲ್ಲ ಅಂತ ಅಂದ್ಕೊಂಡು ಮಾಡಿದ್ದಾರೆ. ಆದರೆ 20ನೇ ತಾರೀಕು ಕಾರ್ಯಕ್ರಮಕ್ಕೆ ನಾವು ಅಡ್ಡಿಪಡಿಸ್ತಾ ಇರಲಿಲ್ಲ. ನಾವು ಮಾತುಕತೆ ಮೂಲಕ ಬಗೆಹರಿಸ್ತಕ್ಕಂಥವರು ಮನಸ್ಸಿಲ್ಲ, ಹಂಗಾಗಿ 19ಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ.
ಈ ಸರ್ಕಾರದ ಈ ರೀತಿ ನಿಲುವು ಸರಿಯಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೇವೆ. ಸಾರಿಗೆ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥದ್ದಾಗಬೇಕು. ಏಕಪಕ್ಷೀಯ ನಿರ್ಧಾರ 12.5% ಏನು ಅನೌನ್ಸ್ ಮಾಡಿದ್ದಾರೆ, ಅದನ್ನು ನಾವು ಒಪ್ಪೋದಿಲ್ಲ. ಆ ನಿರ್ಧಾರ ತಪ್ಪು. ನಮ್ಮನ್ನು ಕರೆದು ಮಾತುಕತೆ ಮಾಡಿ ನಮ್ಮ ಸಮಸ್ಯೆ ಬೇಡಿಕೆ ಈಡೇರಿಸಬೇಕು. ಅವರು ಯೋಜನೆಗಳು ಜಾರಿ ಮಾಡಿದ್ದೀವಿ, ಜನ ಕಮ್ಮಿ ಇದ್ರೂ ಅವರು ಶಕ್ತಿ ಯೋಜನೆ ಜಾರಿ ಮಾಡಿದ್ದೀವಿ. ಕರೋನಾ ಪೀರಿಯಡಲ್ಲಿ ನಾವು ನಮ್ಮ 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 ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ವಲಸೆ ಕಾರ್ಮಿಕರನ್ನೆಲ್ಲ ಬಿಟ್ಟು ಬಂದಿದ್ದೀವಿ. ಇಷ್ಟೆಲ್ಲ ಕೆಟ್ಟ ನಮ್ಮ ಆರೋಗ್ಯ ಪರಿಸ್ಥಿತಿನ ಹಂಗು ತೊರೆದು ಅವು ಇನ್ನೊಬ್ಬರ ಆರೋಗ್ಯನ ಕಾಪಾಡಿದ್ದೀವಿ. ಇಂಥ ಒಂದು ಸಾರಿಗೆ ರಾತ್ರಿ ಆಗಲು ದುಡಿತಕ್ಕಂಥ ಸಾರಿಗೆ ಕಾರ್ಮಿಕರು ಬಿಸಿಲು ಮಳೆ ಅನ್ನದೇ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರೂ ಮಲಗಿರ್ತಾರೆ, ಎಲ್ಲರೂ ನಿಶ್ಶಬ್ದವಾಗಿ ಯಾರ ಮನೆಯಲ್ಲಿ ಅವ್ರು ಮಲಗಿರ್ತಾರೆ, ಆದರೆ ಬಸ್ ಮಾತ್ರ ಓಡ್ತಾ ಇರ್ತದೆ. ಅಂಥ ಒಂದು ಕೆಟ್ಟ ವಾತಾವರಣದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ವಿಶ್ರಾಂತಿ ಗೃಹಗಳಿಲ್ಲ, ನಮಗೆ ಮಲ್ಕೊಳ್ಳೋಕೆ ಒಳ್ಳೆ ವಾತಾವರಣ ಇಲ್ಲ, ಸ್ಪೇರ್ ಪಾರ್ಟ್ಸ್ ತರಿಸ್ತಾ ಇಲ್ಲ, ಹೊಸ ಬಸ್ಗಳು ತರಿಸ್ತಾ ಇಲ್ಲ. ಇಂಥವೆಲ್ಲ ಭಾಳ ಸಮಸ್ಯೆಗಳಿದ್ದಾವೆ. ಆದರೆ ಮುಂದೆ ಅದು ಯೋಚನೆ ಮಾಡೋಣ. ಈಗ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಈಡೇರಿಸೋವರೆಗೆ ಮುಷ್ಕರ ನಿಲ್ಲೋದಿಲ್ಲ. ಇದು ಈ ಸಾರಿಗೆ ನೌಕರರ ಮುಖಂಡರ ಒಂದು ಹೇಳಿಕೆ. ಸರ್ಕಾರ ಎಂಥದೇ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಒತ್ತಡಗಳನ್ನು ತಂದರೂ ಕೂಡ ನಾವು ಈ ಒಂದು ಮುಷ್ಕರದಿಂದ ನಾವು ಹಿಂದೆ ಸರಿಯೋದಿಲ್ಲ, ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸೋರ್ಗೂ ಕೂಡ ನಾವು ಈ ಹೋರಾಟವನ್ನು ನಡೆಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ. ನೋಡಿ, ಮೇ 20ಕ್ಕೆ ಸರ್ಕಾರಿ ಈಗ ಬಸ್ಗಳನ್ನು ನಾವು ಬಂದ್ ಮಾಡ್ತೇವೆ ಅಂತೇಳಿ ಮುಂದಾಗ್ತಾ ಇದ್ದಾರೆ ಸಾರಿಗೆ ನೌಕರರು. ಯಾಕಂದರೆ ಹಲವು ಬೇಡಿಕೆಗಳಿದ್ದಾವೆ ಅವ್ರದ್ದು, ಅದನ್ನು ಒತ್ತಾಯಿಸಿ ಈಗ ಸರ್ಕಾರ ಕೇಳ್ತಿದ್ದಾರೆ. ಆದರೆ ಸರ್ಕಾರ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ ಅಂತೇಳಿ ಈಗ ನಾವು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗ್ತೀವಿ ಅಂತ ಈ ಸಾರಿಗೆ ಬಸ್ಗಳನ್ನು ಸ್ಟಾಪ್ ಮಾಡುವ ಮುಖಾಂತರ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ತುಮಕೂರಿನಲ್ಲಿ ನಡೆಯುವಂತಹ ಸಾಧನಾ ಸಮಾವೇಶ 20ಕ್ಕೆ ನಡೆಯುತ್ತೆ. ನಾವು 19ಕ್ಕೆ ಬಸ್ಸನ್ನು ಬಂದ್ ಮಾಡ್ತೇವೆ. ಅವ್ರಿಗೆ ಸಾಧನೆ ಆಗಿರಬೇಕು, ಅದಕ್ಕೆ ಅವ್ರು ಮಾಡ್ತಾರೆ. ಬಟ್ ನೌಕರರಿಗೆ ಯಾವುದೇ ರೀತಿ ಸಾಧನೆಯನ್ನು ಸರ್ಕಾರ ಮಾಡಿಲ್ಲ ಅಥವಾ ಮಾಡೋದಕ್ಕೆ ಕೊಟ್ಟಿಲ್ಲ. ಅವ್ರು ಕೊಟ್ಟಿರುವಂಥ ಶಕ್ತಿ ಯೋಜನೆಯನ್ನು ನಾವು ಪಾಲಿಸ್ತಾ ಇದ್ದೇವೆ. ಆದರೆ ನಮ್ಮ ಈಡೇರಿಕೆಗಳೇನಿದ್ದಾವೆ ಅದನ್ನು ಸರ್ಕಾರ ಬದಿಗಿಟ್ಟಿದೆ ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ 19ನೇ ತಾರೀಕು ಶಾಕ್ ಕೊಡೋದಕ್ಕೆ ಈಗ ಮುಂದಾಗಿದೆ.